ನಮಸ್ಕಾರ. ಶ್ರೀಗಂಧದ ತುಂಡಿನ ಲೋಡನ್ನು ಕಳಿಸಿ ಕಂಟ್ರಿ ಸರಾಯಿ ಪ್ರತಿ ಹಳ್ಳಿಗಳು ಸಪ್ಲೈ ಮಾಡಿ ಬಂದಿರುತ್ತಾನೆ. ಏನು ಅಬಕಾರಿ ಖಾತೆ ರವಿಶಂಕರ್ ನನ್ನ ಮಾಲು ರೇಡು ಮಾಡಿದರೆ ಹಲಕಾರನ ಮಕ್ಕಳಿರ ಅವನು ನಮ್ಮ ಗಾಡಿ ಸಮೀಪ ಬಂದಾಗ ನಿಮಗೆ ಕತ್ತಿ ಹಾಕ್ಲಿಕ್ಕೆ ಏನಾಗಿತ್ತೀರಿ? ಓಡಿ ಹೋದರೆ ನನಗೆ ಹೇಸಿಗೆ ಆಗುವುದಿಲ್ಲ. ನಿಮಗೆ ಹೇಸಿ ಜಲಮಕ್ಕೆ ಚಿತ್ತೊಬ್ಬ ಬಡ ರವಿಶಂಕರ್ ನನಗೆ ಎದುರಾಗಿಕೊಂಡಿದ್ದಾನೆಂದರೆ ಈ ಗೌಡನಿಗೆ ಅವಮಾನ. ಬಾಳ ಹೇಳಿ ಗೌಡ್ರಿ, ಹೋಗಲೇ ಕನ್ನಡದ ಗಡಿ ನಾಡಿನಲ್ಲಿ ಗಂಡು ಕಲಿಸಿರುವ ಈ ಪುಣ್ಯ ರುದ್ರೇಗೌಡ ಕಂಟ್ರಿ ಮಾಲಿಗೆ ಕೈ ಹಾಕಿದ ಬಂಟ ರವಿಶಂಕರನನ್ನು ತರೋದರನ್ನ ಎಳೆದು ತಂದು ನನ್ನ ಕಂಟ್ರಿ ಬಲಿ ಬಾಯಿಂದ ಕಡಿದು ಹಾಕಿ ದೊಡ್ಡ ಭಸ್ಮ ಮಾಡಿಬಿಡುವ. 20 ಒಳ್ಳೆ ಒಡೆನಾಗಿ ಒಡೆವೈರಿಯಾಗಿ ನಿಂತಿರುವ ಬಂಡ ಶಿವ್ಯ ಅವರ ಹೆಂಡಂದಿರ ಮಕ್ಕ ರುಂಡ ಕಡಿದು ಅವನ ಮನೆಯ ಬಾಗಿಲೆ ಕಟ್ಟಿ ಈ ಪುಡಾರಿ ನನ್ನ ಮಗ ರವಿಶಂಕರ್ ತಂದು ನಿಮ್ಮ ಆದ್ಯತೆ ಕಡಿದು ಸುಡಿದಿದ್ರಿ. ನನ್ನ ಹೆಸರು ಪಾಟಿ ಕಾಳ ಅಂತಾನೆ ಕರಿಬೇಡಿ. ಹೋಗ್ರಲೇ ಹೋಗು. ಆ ಬಿಡಾರಿ ನನ್ನ ಮಗ ರವಿಶಂಕರ್ನ ಕಂಟ್ರೋಲ್ ಕಾಳು ಏರ್ಕೊಂಡು ಗಾಡಿ ಬರುತ್ತಿದೆ. ಆ ಗಾಡಿಯನ್ನು ನಿಲ್ಲಿಸಿ ಆ ಗಾಡಿಯಲ್ಲಿರುವ ಮಾಲನ್ನೆಲ್ಲ ನನ್ನ ಗೋಡೌನ್ಗೆ ಸಪ್ಲೈ ಮಾಡಿಬಿಡ್ರಿ. ಆಗ ಆ ಮಗ ಡ್ರೈವರ್ ಏನಾದ್ರೂ ನಿಮಗೆ ಅಡ್ಡಿ ಮಾಡಿದರೆ ಗಾಡಿ ಸಮೇತನು ಅವನು ಸುಟ್ಟು ಹಾಕಿ ಬಂದು ಬಿಡ್ರಿ. ಅಪ್ಪನೆಯನ್ನು ಕಪ್ಪೆತರ ತಿಪ್ಪೆ ದಂಡೆಯಲ್ಲಿ ಕುಳಿತು ಹೊತ್ತು ಬೆಳೆದರೆ ಮೊದಲು ನಿಮ್ಮನ್ನು ಗುಂಡಿಟ್ಟು ಕೊಲ್ಲಬೇಕಾಗುತ್ತದೆ. ಸವಾಲ್ ಹಾಕು ಗಾಂಡುಗಳಿಗೆ ಹೆದರಿಲ್ಲ, ನಾಯಿ ತರ ಆವಾಜ್ ಹಾಕು ಗಾಂಡುಗಳಿಗೆ ಹೆದರ್ತಾನ.
ಹಾಕಿ ಎಂದು ನೀನು ಈ ನನ್ನ ಕಂಟ್ರಿ ಕಾರ್ಯಕ್ಕೆ ಅಡ್ಡಯಿಸಿ ಬಂದೆ ಅಲ್ಲ ಮಗನ. ಆ ಸೇಡಿಗಾಗಿ ಇಂದು ಬಂದಿತ್ತು ನಿನ್ನ ಜೀವನಕ್ಕೆ ಅಂತ್ಯ. ಅದೇ ಸೇಡಿನ ಸಾಗರದೊಂದಿಗೆ ಹರಿದು ಬರುತ್ತಿದೆ ನಿನ್ನ ಕಂಟ್ರೋಲ್ ಕಾಡಿನ ಸಂತೆ. ಅದಕ್ಕಿಂತ ಪೂರ್ವದಲ್ಲಿ ನನಗೆದುರಾಗಿರುವ ಶಿವಶಕ್ತಿಯರ ಬಾಳಿಗೆ ಇಡಬೇಕಾಗಿದೆ ಬೆಂಕಿ. ಅದೇ ಬೆಂಕಿಯಲ್ಲಿ ಅವರ ಗಂಡ ಹೆಂಡಂದಿರನ್ನು ಅಗಲಿಸಿ ನಾನು ದಿಟ್ಟ ಪುಂಡ ಪುಡಾರಿಗೌಡನೆನಿಸಿಕೊಳ್ಳಲಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ. ಮಾಡಿದ್ದು ಮರತಾಳ ಈಕಿ ಜಾತ್ರೆಗೆ ಬಂದಾಳ. ಮಾಡಿದ್ದು ಮರತಾಳ ವಾಟಿಕ ಶಾಪು ಹಚ್ಚಿ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗದೋತ. ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗದೋತ. ಅಲ್ಲೇ ಚೆನ್ನಿ ಇಷ್ಟಾಗಟ್ಟೆ ಯಾಕ ಹಾವಾಡ್ಸಿ ಹೂ ಮಾರುದ್ ಬಿಟ್ಕಸ ಹಾವು ಹಾಸೋರ್ ಗತೆ ಇಂಥ ಹೊಂಟಿಯಲ್ಲ ಯಾಕೆ ಹೊಂಟಿ? ಯಾಕಿಲ್ಲ ನಿನ್ನ ಕಡೆ ನಾವು ಬರಾಕ್ತೀನಿ ಮಾಡಿಸ್ಕೊಳ್ಳಾಕ. ಅಯ್ಯೋ ಏನಾತ? ನನ್ನ ಕಡೆನೆ ಹೊಂಟಿಯ ಮಾಡಿಸಿಕೊಳ್ಳಕ್ಕ. ತುಚ್ಕೊಂಡ್ ನೆನ್ಪ್ ಮಾಡಿನ ಇಲ್ಲ ತುತ್ತಲ್ಲ ಅದು ಸೂಜಿ ಭಾಳ ಸ್ಟ್ರಾಂಗ್ ಐತಿ. ಅಲ್ಲ ನನ್ನ ಕಡೆನೂ ಮಾಡಿಸ್ಕೊಳಕ್ ಹೊಂಟಿ ಅಲ್ಲ ಅಲ್ಲ ಮಾಡಿ ಕಳ್ಸಾಕ ನಮ್ಮಪ್ಪನ ಗಂಟೆ ಏನು ಖರ್ಚಾಗೈತಿ ಅಲ್ಲ. ಬಾ ಯಾಕ ಮಾಡೇ ಬಿಡ್ತಾನೆ ಬರಬರಿ ಯಾಕತ್ತಿಲ್ಲ ನೋಡೇ ಬಿಡ್ತಾನ. ಏನಲ್ಲ ಇಂಜೆಕ್ಷನ್ ಮಾಡ್ತೀನಿ ಅಂತಂದ್ಯ ತೆಗಿ 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 ಜಂಪರ್ ತೆಗಿ ಅಂದ್ಯ. ಎಂತ ಡಾಕ್ಟರ್ ಅಂತೀನಿ ಅಲ್ಲ ಪೇಷಂಟ್ ಬಂದು ಕೇಳಿದಾರ ಏನಂತ ವಿಚಾರಿಸ್ಲಿಲ್ಲ ಚೆಕ್ ಮಾಡ್ಲಿಲ್ಲ ಹಂಗ ಮಾಡ್ತಾರಲ್ಲ ಹಿಂಗಾದ್ರೆ ಹೆಂಗ್ರಿ ನಿಮ್ ಇಂಜೆಕ್ಷನ್ ನೋಡ್ತೀನಿ. ನನ್ನ ಇಂಜೆಕ್ಷನ್ ಯಾವ ಎಂತ ಅನ್ನೋದು ನನಗ ಚೆನ್ನಾಗಿ ಗೊತ್ತೈತೆ. ಯಾವ ರೋಗಿಗೆ ಯಾವ ಇಂಜೆಕ್ಷನ್ ಕೊಡ್ಬೇಕು, ಯಾವ ಜಡ್ಡಿಗೆ ಯಾವ ಗುಳಿಗೆ ಕೊಡ್ಬೇಕು ಅನ್ನೋದು ನನಗ ಪಕ್ಕ 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 ಸರ್ವಿಸ್ ಆಗಿಬಿಟ್ಟತೆ. ಅದಕ್ಕ ನನಗ ಉಪ್ಪಿನಕಾಯಿ ಡಾಕ್ಟರ್ ಅಂತಾರ. ಉಪ್ಪಿನಕಾಯಿ ತಂದು ಎತ್ತಿದೆ ನೀವು ಅದು ಹೋಗ್ಲಿ ಬಿಡ್ರಿ. ಅಂದಂಗ ನೀವ್ ನಾವು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಸ್ತದಂಗ ಮಾಡ್ತಿರತ್ಲ. ಅಗ್ಗೋ ನೀನ ಅಲ್ರಿ ಸಸ್ತಾದಾಗ ಅಟ್ಟ ಯಾಕ ನೀವು ಹೂ ಅಂದ್ರ ಪುಕ್ಷಟ್ಟಿನ ಮಾಡ್ತೀವಿ. ಅಲ್ಲಲ್ಲಿ ಹಿಂಗ ಪುಕ್ಷಟ್ಟಿ ಮಾಡಿ 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 ನಮ್ಮಪ್ಪ ತಲೆ ಮೇಲೆ ತಕ್ಕೊಂಡೋಗಣ ಮಗನ ಈ ಕೆಲಸ ಬಿಡಬೇಡ ಇದನ್ನ ಮುಂದುವರ್ಸನ. ಯಾಕಂತಂದ್ರ
ಅಲ್ಲಲ್ಲಿ ನಮ್ಮ ಅಪ್ಪ ಪುಕ್ಷೆಟ್ಟಿ ಮಾಡಿ 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 ತಟ್ಟ ಹಾಕೊಂಡದ ನಾನು ಅವ್ನ ಗತೆ ತಟ್ಟ ಹಾಕೋಲೇನ ಅಲ್ಲಿ ಚೆನ್ನಿ ನನ್ನೇನ ಪುಕ್ಷೆಟ್ಟಿ ಮಾಡಾಕ ಈ ಮೇಟಿ ಗುರುನಾಥರ್ ಪಾಣಿನ್ ಮಾಡಿ ನನ್ನ ಏ ಹಂಗೇನಿಲ್ಲ ಅಂದ್ರ ನಮಗ ನಿಮಗ ಏನಾರ ಯಾವಾರ ಇದ್ರ ಯಾವಾರ ಇದ್ರ ಅಂದ್ರ ಏನ್ ಹೇಳದನ ಅಲ್ಲ ಒಮ್ಮೆ ಚುಚ್ಚು ಇಂಜೆಕ್ಷನ್ ನಾ 2 ಸಲ ಚುಚ್ಚಿಸ್ಬನ್ನಿ ಅಂದ್ರ ಮತ್ತ 3ನೇ ಸಲ ಸುತ್ತುದು ಫ್ರೀ ಆಗಿ ಚುಚ್ಚುತ್ತ ನಂಗೆ ಹೌದು ನಿನ್ನ ಗಂಡ ಬಾಳೆದಿಂದ ಹೌದ ನನ್ನ ರಂಬೆ ಚಿನ್ನದ ಗೊಂಬೆ ಬೇಗ ಬಾ ನನ್ನ ಸೂಪರ್ ಸ್ಟಾರ್ ಅಲ್ಲಿ ರೆಬಲ್ ಸ್ಟಾರ್ ಇದ ಹುರುಪಿನಾಗ ಒಗೆಯಲ್ಲ ಒಂದು ಬೌಡಿ 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 ಸಾಂಗ ಬೌಡಿ 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 ಬೇಕತ್ತ ನೋಡ್ ಮಕ್ಕಳು ಬಾಡಿನ ಚೇಲ್ ಆಗಿರ್ಬೇಕು ಎಲ್ಲ ಹೆಣ್ಮಕ್ಳು ಒಂದ ವರ್ಷದಾಗ ಒಂದು ಹೊಳಿ ಉಣಿ ನಮ್ಮ ಹುಡುಗಿ ಹೆಸರು ಶ್ರಾವಣಿ ಒನ್ಸ್ ಮೋರ್ ಜೋಡಿ ಜೀವಿಗಳಂತ ಅಶೋಕ್ ಮಿಸ್ತ್ರಿ ಖಾನಾಪುರ ಅವರಿಗೆ ದಿವ್ಯಾ ಜಿರ್ಗಾಳ್ ಅವರಿಗೆ ಜಯವಾಗಲಿ. ಬರ್ರಿ ಕೈಗಳ ಚಂದ್ರ ಅವ್ರ ಇತ್ಲಾಗ ಬಂದ್ರ ನಿಮ್ ಗಾಡಿನ ಇತ್ತಾಗ ಸರಿ ಆಗತ್ತಲ್ಲ ಸಣ್ಣಂಗ ಯಾಕ ಜಡ್ ಆಗೈತಂತೆ ನಿಮ್ಮ ಅಪ್ಪ ಸುಳ್ಳು ಹೇಳಿ ಈ ತಗಲ ನಮ್ ಕೂಡ ಹಾಡಿ ಕುಣಿಯಾಕತ್ತಿಯಲ್ಲ ನಿನಗೆ ಏನಾರ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾರ ಐತಿಲ್ಲ? ಐತಲ್ಲ ಯಾಕಿಲ್ಲನ ಬರ್ರಿ ಚೆನ್ನಪ್ಪನವ್ರ ಬಂದೇವ್ರಿ ಲಂಗ ತೋರ್ಸು ಮುಂಗಪ್ಪನವ್ರ. ಅಯ್ಯ ಹಂಗ ಲಂಗ ಲಂಗ ಒಂದಿಲ್ಲ ಅವನ ಅಂಗಡಿ ಇಟ್ಟಾನಲ್ಲ ಕುಳಿಯರ್ ಕ್ಲಾಸ್ನ ಬರೇ ಲಂಗ ಮಾಡ್ತಾನ. ಹೌದಾ ಹಂಗ ನಮಗ ಲಂಗ ಫ್ರೀ ಬಿಡು. ನಿನಗ ಯಾಡ್ ಯಾಕ 1 ಡಜನ್ ಅಂತ ಕೊಡಾಕ ರೆಡಿ ಅದಾನ. ಅಲ್ಲಿ ಮನೆ ಮಾಲಕರು ಒಪ್ಪಬೇಕಲ್ಲ. ಏಯ್ ಹೌದು ಮತ್ ನೀ ಏನ್ ಕಳಕ ಕೈ ಹತ್ತಿರಲ್ಲಪ್ಪ ಊರ್ ಬಿಡ್ಬೇಕಂತ ಮಾಡಿ ನಿನ್ನ ಮನ ನಾಳೆ ಲೆಕ್ಕ ಮಾಡೋ ಮಟ್ಟ ಅಷ್ಟ ಊರಾಗ ನೀನ ಬೆಳಿಗ್ಗೆ 8 ಆದ್ರ ಬೋರ್ಗಲ್ ದಾಟಿ ಹೊರಗೆ ಹೋಗ್ಬೇಕು. ಯಪ್ಪ ನೀ ಏನ್ ಸರಳ ಮನುಷ್ಯ ಅಲ್ಲ ಯಾಡದಿಂದ ನಾಟಕ ಮಾಡಿದ ಮನುಷ್ಯ ನೀ ಎಲ್ಲಿ ಮಾಡ್ತಿದ ಮನುಷ್ಯ ಅಲ್ಲಿ ಡಾಕ್ಟ್ರ ಹೇಳ್ರಿ ಚೆನ್ನಪ್ಪನವ್ರ ಮೊಸರು ತಿನ್ನೋ ಡಾಕ್ಟ್ರ
ಹಾ ನಿನ್ನ ಮಸೂಡಿ ಅನ್ನೋದು ಹಾ ಹೊರಪುಲ್ಲ ಕುಂಡ್ರು ಪ್ಲಾಸ್ಟಿಕ್ ಚರಿಗಾಗೈತಿ ಕೂಡ ಹಾಡಿ ಕುಣಿಯಾಕತ್ತೀಯ ಲೇ ಚೆನ್ನ ನೋಡ ನಿನ್ನ 30 ಅನ್ನೋದು ಏನಾಗೈತಿ ಗೊತ್ತೈತನ ಮಗನ ಅಲ್ಲೇ ಬಂಡಿ ಏರಿ ಆಗೈತಿ ಮೋತಿ ನನಗ ಆಚಾರ್ಯ ಇರಾಕತ್ತಾನ ಮಗ ಇವ ನೀ ಸರಿಲೇ ನಿನ್ಗ್ಯಾವಾಗ ಒಲಿಬೇಕಾಕೆ ನಾ ಪ್ರೀತಿ ಮಾಡೀನಿ ಸರಿಲೇ ಚೆನ್ನಿ ಬಾ ಕನ್ನಡ ಇದು ಬಸ್ಕೇರಿ ಕನ್ನಡ ಇದು ಕನ್ನಡ ಶಾಲೆಯಲ್ಲ ಕಲಿತಂತ ಕನ್ನಡ ಇದು ಲೇ ಏ ನಿನಗೆ ಯಾವಾಗ ಒಲಿಬೇಕಿಕ್ಕೆ ಮೊದಲು ಮೂಗನೇನು ಕೂದಲ ತಕೋವನ್ನ ಅಯ್ಯ ಅಲ್ಲ ಅವನು ತೆಗಿಯಾಕ ನೀವ ಬೀಗರಾಗೋರ್ ನೀವ ಬರ್ಬೇಕ ನಮಗ ಎಲ್ಲ ಚೆನ್ನಿ. ಮಾಡ್ಕೊಂಡ್ ಬರ್ಬೇಕಲ್ಲ ಅಲ್ಲಿ ನೀ ವರ್ಣನೆ ಮಾಡ್ತೀಯ ಅಂತ ಮಗನ ವರ್ಣನೆ ಏನ್ ಮಾಡ್ತೀಯ ಮಾಡಿ ನೋಡೋನು ಚೆನ್ನಿ ಆ, ನೀ ಬರೇ ತುಟ್ಟಿಲಿ ಒಂದ ಮುತ್ತು ಕೊಡ ನನಗ ಅಯ್ಯೋ ಮುಂದಿನ ಉಗಾದಿ ಬರೋ ಈ ಜಗ ಬಿಟ್ರೆ ಅಳಿಗಾಡ ಕೇಳ ನೀನು ಇಲ್ಲೇ ನಿಂತ್ಬಿಡ್ತೀನಿ ಏಯ್ ಇಲ್ಲೇ ಅವತಾರ ತಾಳ್ಬಿಟ್ಟಿದ್ದಾನೆ ಗೊಮಟೇಶ್ವರನ ಅವತಾರ ಇಲ್ಲೇ ಮೇಟಿಯಾರ ಮನೆ ಇಲ್ಲೇ ಐತೆ ಬಂದ್ ನೀರ್ ಸುರಿತಾರ ಅಭಿಷೇಕ ಮಾಡ್ತಾರ ಫುಲ್ ಬರ್ಗೆಟ ಕಳಿಯೋದು ಹಂಗಾರ ಅವ್ರಾಗಾರ ಬಂದ್ ಬುತ್ತಿ ಕೊಡ್ತಾರ ಎಡಿ ಪೂರ್ತಿಕ ಸಿರ ಮಾಡಿ ಅವ್ರಾಗೆ ಸಂಗಣ ಕರೆದು ಉಣಿಸ್ ಕಳಿಸ್ಬಿಡುದು ಸರಿಲೇ ಮಗನ ಸರಿ ಮುತ್ತು ಕೊಡ್ಬೇಕತ್ತ ಮಗಗೆ ಯಾಕೆ ಮುತ್ತು ಕೊಡ್ಬೇಕತ್ತ ಲೇ ನೀನು ಮೋತಿ ನೋಡಿದ್ರ ಅಲ್ಲ ಮುತ್ತು ಕೊಡ್ತಾಳ ಆಕಿ ಅಲ್ಲ ಮತ್ ನೀನು ಅನ್ಬಾರ್ದನ ಏನ ಸರಿ ನಿನಗ ಎಲ್ಲಾ ಮುತ್ತು ಕೊಡ್ಬೋದಾಕಿ ಮೊದಲ ನಾನು ಮುತ್ತು ಕೊಡಿಸ್ಬೇಕನ ಆಮೇಲೆ ನೋಡೋಣ ಅಂತ ಯಾಕಂದ್ರೆ ನನಗೀಗ ಮೊದಲು ಹೊಲದಾಳಾಕಿ ನಾನ ಸ್ವಲ್ಪ ಹೋಗಿದಾವನ ಸ್ವಲ್ಪ ಮುತ್ತು ಕೊಟ್ಟು ಬರ್ತೀನಿ ಅಲ್ಲ ಬಾಯಾಗ ಜೋರ್ ಸೊರಕತ್ ನೋಡು ಹುಡುಕ್ಯಾದ್ರೆ ಹಂಗಾದ ಅಯ್ಯಯ್ಯ ಅಂದ್ರೆ ಹುಡುಕ್ಬೇಕಂತ ಸೋರಾಕ ಸುರು ಇವ್ನು ಬಾಯಾಗಿಂದ ಆ ಚೆನ್ನಿ ಹಣ್ಣ ಆಯ್ತು ಮತ್ತೆ ಹಣ್ಣು ನೋಡಿದ್ರ ಅದು ಜೊಲ್ ತೋರುದ ಅಬ್ಬಬ್ಬಬ್ಬ ಅಲ್ಲ ಅಬ್ಬಬ್ಬ ನನ್ನ ಗುರುವಿನ ದಂಟು ಕೊಡ್ರ್ಯಾ ಅಲ್ಲ ಇವ್ರು ನನ್ನ ಬಗ್ಗೆ ವರ್ಣನೆ ಮಾಡ್ರಲ್ಲ ನಿಮ್ಗೊಂದು ಕೋರ್ಲೆ ಬಹುಮಾನ ಆಹಾ ಚೆನ್ನಿ ಆ, ನಮಗೈತಿ ಏನು ನಿನ್ನ ಮುಖ ಹೊರಗೆ ಮನೆ ಅನ್ನಮ್ಮನ ದೊಬ್ಬಾಗೈತಿ ಅಲ್ಲ ನಿನ್ನ ನಿನ್ನ ಹಲ್ಲಂತೂ ಆ, ದಾಳಿಂಬೆ ಹಣ್ಣಿನ ಬೀಜ ಅದಾವಲ್ಲ ಆ, ಹಂಗಾಗೈತಿ ನೀನೇನು ಉಟ್ಕೊಂಡು ಬಂದಿಲ್ಲ ಡ್ರೆಸ್ ಆ. ಮೂಲಂಗಿ ಬಿಂಸಿ ಲುಂಗಿ ಆಗೈತಿ ಹೊಳ್ಳೆ ನಿಂದದು ಹಂಗ ನಿಂದದು ಹಂಗ ಏನಂದ ಹಂಗ ಕಣ್ಣ ಹೌದಾ ಕಣ್ಣ ಹೇಳಲ್ಲ ಏ. ಹಂಗ ನೀದ್ ಹಂಗ ಅಂದ್ರೆ ಏ ಒಂದಕ್ಕೊಂದ್ ಜೋಡ್ಸ್ಕೊಂತ ಹೇಳ್ಬೇಕ ಏ ತೆಗಲೇ ಅಲ್ಲಿ ಡ್ರೈವರ್ ಅದಿಲ್ಲ ಏನಿನ ನಿನ್ಗೆ ಯಾವ ವರ್ಣನೆ ಮಾಡಕ್ ಬರ್ತೈತ್ಲೆ ಒತ್ತುವರಿಗೆ ನಾ ವರ್ಣನೆ ಮಾಡ್ತಾನ ನೋಡಿ ಹೆಂಗ್ ಮಾಡ್ತಾನ ಅಟ ಕೇಳಿಲ್ಲ ನೀ ಹೆಂಗ್ ಇಮಲ ಏನು ನಿನ್ನ ಗಲ್ಲ ಇಮಲ ಏನು ನಿನ್ನ ತೂಟಿ ಇಮಲ ಏನು ನಿನ್ನ ನೀಳವಾದ ಬೈತಾಲಿ ಚೆನ್ನಿ ಏನು ನಿನ್ನ ಕಾಮಿನ ಬಿಲ್ಲಿನಂತ ಕುಡಿ ಹುಬ್ಬುಗಳು ಇಮಲ ಏನು ನಿನ್ನ ತೊಂಡಿ ಹಣ್ಣಿನಂತ ತುಟಿ ಬಾಳ ಉದ್ಯೋಗ ಅಲ್ಲ ನೀವು ಬಾಯಾಗ ಅದೇನಾಕತಿ ಅನ್ನಲ್ಲ ಬಾ ತಿನ್ಕಾಕತ್ತಾನ ಒಂದ್ ಎರಡು ಪ್ಲಾಸ್ಟಿಕ್ ಚರ್ಗ್ಯಾರ ತಂದಿಡ ಅವ್ನ ಮುಂದೆ ಅಲ್ಲ ಅದನ್ನ ನಾನು ತೊಳಿತೀನಲ್ಲ ಅದು ಗ್ರೇಟ್ ಜಾಬ್ ಅದ ಅದಕ್ಕೂ ತೊಳೆಯೋರು ನೀವು ಅದಕ್ಕೂ ಹೆಸರಲ್ಲ ಅದಕ್ಕೂ ಬೆಲೆ ಐತೆ ಅಯ್ಯ ಬಾಬಾ ದೇರಾ ಪೈಸೆ ದೇರಾ 10 ರೂಪಾಯಿ ದೇರಾ 5 ರೂಪಾಯಿ ದೇರಾ 10 ರೂಪಾಯಿ ದೇರಾ 5 ರೂಪಾಯಿ ದೇರಾ ನಡಿ ಅಲ್ಲಿ ಸಾರ್ವಜನಿಕ ಪಾಯ್ಕಾನಿ ಶೌಚಾಲಯ ಮಾಡೋಣ ಇಬ್ರು ಕೂಡಿ ಅಲ್ಲ ನೀವಿಬ್ರು ನನ್ನ ಬಗ್ಗೆ ಇಷ್ಟೊಂದು ವರ್ಣನೆ ಮಾಡಿದ್ರಲ್ಲ ನೀವಿಬ್ರಿಗೆ ನಾನು ಕೋಲ್ಲೆ ಹುಡುಗರಿ ನಾವು ಅದಕ್ಕಾಗಿ ರೆಡಿಯಾಗಿ ಬಂದೀವಿ ಇಬ್ರು ಇದಕ್ಕೂ ಬರಲ್ಲ ಡೈರೆಕ್ಟ್ ಗಜಮನೆ ಗಜಮಾ ಮಾಡ್ಕೊಂಡ ತಿರುಗಾನ ನಮ್ಮ ಗಜಮಾ ಮುತ್ಯ ಡೈರೆಕ್ಟ್ ಗಜಮನೆ ತಮ್ಮ ಇದ್ದವರ ಬರೋ ನಮ್ಮ ಮುತ್ಯನ ಎದುರಿಗೆ ನಿಲ್ಲ ಕೇಳ ಡೈರೆಕ್ಟ್ ಗಜಮನೆ ಮಾಡ್ತಾನೋ ಸಿಕ್ಕಲ್ಲಿ ಗಜ
ಹೆಣ್ಮಕ್ಳು ಅಣ್ಣ ಅನ್ನೋದು ನಂಗೆ ಇಷ್ಟ ಆಗಲ್ಲ. ಗಜಮಾಲಿ ಗಜಮಾಲಿ ಕೆಡ್ಸ್ಕೊಂಡೆ ಕುಂತೀರಿ ವಾರಿನ್ಯಾಗೆ ಕೊಟ್ಟವನಾಗಿ ಹೇಳ್ತೀನಿ ಕೇಳೋ ನಾನೊಂದು ನಿನಗೊಂದು ಮಾಪ ಗಜಮಾಲಿ ಗಜಮಾಲಿ ನಾವು ಡೈರೆಕ್ಟ್ ಗಜಮಾಲಿ ಗಜಮಾಲಿ ಯುಗಾದಿಗೆ ತಗೊಂತೀವಿ ಹೊಸ ಅರಬಿ, ಯುಗಾದಿಗೆ ತಗೊಂತೀವಿ ಹೊಸ ಅರಬಿ. ನನ್ನ ಲವರ್ ಹೆಸರು ಚಾರ್ವಿ. ಅಲ್ಲ ಅಲ್ಲಿ ಲೋರ್ ಹೇಳ್ತಾನ ಅಲ್ಲ ಈ ಹಾಡಂತೆ ಮಾಸ್ತರ್ ಮುತ್ತೇನ ಹೇಳ್ದಂತ ಬಿಟ್ಟು ಏ ಅವಂಗೂ ಹೊರಗ್ ಬಂದತೀನಿ ಬಾ ಇನ್ನು ಬೆಳಕಾದಂಗ ಆದಂಗ ದೊಡ್ಡ ಹೊರಗ್ ಬರ್ತದ. ಏ ಚೆನ್ನಿ ನೋಡಿಲ್ಲ, ಹೂ ಬಾಡೈತಂತ ಬೈಲಿ ಕೇಳ್ಬೇಡ, ದೀಪ ಬಾರೈತಂತೇಳಿ ಪಣತಿ ಹೊಡಿಬೇಡ. ಆದ್ರ ಈ ಡಾಕ್ಟರ್ ಮನಸ್ಸ ಹೃದಯ ಬಹಳ ಪ್ರೀತಿ ಐತಂತೇಳಿ ಪ್ರೀತಿ ಮಾಡೋದು ಮರಿಬೇಡ. ನೋಡ್ತೇನೆ ನೀ ಇಷ್ಟೊತ್ತನೇ ಕೇಳಾಕತ್ತಿದ್ದಲ್ಲ ಮೂಲೆಗೆ ಬಿಂಸಿ ಯಾರು ಯಾರು ಅಂತ ಹೇಳಿ. ಅವ ಬಿಂಸಿ ಸೈಲೆಂಟ್ ಆಗಿರಪ್ಪ. ಏನ್ ಸೈಲೆಂಟ್ ಆಗಿರ್ತಾರ ಹುಡುಪ ಹೇಳಂತ ಹತ್ತಿ ಸಂಘ ಅದ ಬಾಯಾಗ ಹೊಲಕ್ಕಮ್ಮಲು ಅದ 1 ಕಿಲೋಮೀಟರ್ ಒಂದು ಹಲ್ಲದಾವು. ಇವ ಯಾರು? ಅವ ಗಜಮಾನ ಡೈರೆಕ್ಟ್ ಇಲ್ಲಿತ್ರ ಮೂಲಂಗಿ ಜಿಗಿಬೇಕ ನೋಡಿ ಸಲಾಮ. ಬಂದೈತು ದೋಸ್ತ ಚೀರ್ಗಳ ಪರಿವಾರ, ಚೀರ್ಗಳ ಪರಿವಾರ ನನ್ನ ಕೋಟಿ ನಗತಾಳ.
ಆಗ್ತೈತಿ. ಅಯ್ಯೋ ಅಲ್ಲಿ ಕೋಕವತಿ ಏನೋ ಮಾರಾಯ ನನ್ನ ಬ್ಯಾಟ್ರಿನ ಡೌನ್ ಆಗಕತ್ತಲ್ಲೋ ಜುಬೇದ तेरा बस है क्या मेरा कुट्टी ಹೋಲ್ ಬಿಡ್ರಿ ಇವನು ಅವನ ಹಡ ನಮಗೂ ಇಂಥವ್ ನೋಡೋಣ ಒಂದ್ ನೆನಪಾಗ್ಬಿಡುತ್ತೆ ಏನಂದ್ರೆ ಗೊತ್ತಂದ್ರೆ ಹಿಂದಿನ ಹಿರಿಯರ ಸೋಲ್ಜರ್ ಫೈಟ್ ಫಾರ್ ದ ನೇಷನ್ ಲೆಟ್ ಮಿ ಮೈ ಹೋಪ್ ಫಾರ್ ದ ನೇಷನ್ ಅಂದ ಯಾಕೆ ಗಡಿ ರಕ್ಷಣೆಗಾಗಿ ಯೋಧರ ಬಲಿದಾನ ರಾಷ್ಟ್ರ ರಕ್ಷಣೆಗಾಗಿ ನಮ್ಮ ಮತದಾನ ಇವನು ಅವನು ಇವೆಲ್ಲ ಚೇಂಜ್ ಆದವ್ರಿ ಬರೇ ದುಡ್ಡು ಕೊಟ್ಟ ಸುಳೆ ಮಕ್ಕಳಿಗೆ ಓಟ್ ಹಾಕ್ತಾರೆ ಇಂಥ ಯುವಕರು ಏನಂದ್ರೆ ಇಂಥ ಪಾರ್ವಾಯಿ ಕಣ್ಣು ಹತ್ತಿ ಹೆಚ್ಚಾಗಿ ರೋಗಿಗೆ ಬಲಿದಾನಕ್ಕಾರ ಏನ್ ಮಾಡೋದ್ರಿ ಇವನು ಅವನ ಕಾಲ ಕೆಟ್ಟ ಹೋಗ್ಬಿಡ್ತೇನೆ ಅವನು ನನ್ನ ಮಗಳಿಗೆ ಚೆನ್ನ ಎಲ್ಲಿ ಹೋಗಿತ್ತು ಏನು ಸಿಗವಲ್ರಿ ನೋಡು ನಾವು ಅವನು ಈ ರಸ್ತಾದಾಗ ಏನಾರ ಹೋಗಿದ್ನೆ ಕುಕ್ಕವತ್ತಿ ನೋಡೇನ ಆಕಿದೊಂದು ದೊಡ್ಡ ಸುದ್ದಿ ಉಷ್ಟು ಸಾಮಾನು ಸೇರ್ತಾಳೆ ನಿಂಗಪ್ಪ ಒಂದ ಅನ್ನೋದಿಲ್ಲ ಯಾಕಂದ್ರೆ ಅದು ಅಕ್ಕಿಗೆ ಬೇಕ ನೋಡ್ತೇನ್ರಿ ನನ್ನ ಮಗಳು ಇಲ್ಲಿ ಎಲ್ಲಾರ ಐತ ನೋಡ್ತೇನೆ ಹೋಯ್ತು ಯಪ್ಪ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತ ಏ ನಿಮ್ಮ ಅವನ ಹೂ ಮಾರ್ಕೊಂಡು ಬಾರವ ನನ್ನ ಮಗಳ ಅಂತಂದ್ರ ಈ ಹಲ್ಕ ನನ್ನ ಮಕ್ಕಳು ಕೂಡ ಹಾಡಿ ಕುಣಿಯಾಕತ್ಯ ಕೆಟ್ಟ ನಿಮ್ಮ ಅವನ ನೀ ಪೂರಾ ಕೆಟ್ಟ ಹೋಗಿ ಸುಡುಗಾಡ ಆಳ ತೆಗ್ನೆ ಬಿತ್ತು ನಿಮ್ಮ ಅವನ ಏಪ್ಪ ಅಲ್ಲಿ ಯಾಕಪ್ಪ ಏನಾತ ಹಿಂಗ್ಯಾಕ್ ಹೋಗ್ಕೊಳಕ್ತಿ ಹುಚ್ಚಿರ್ದಾರ ಅವಂಗ ಮಗಳ ನಾನು ಅಲ್ಲೆಲ್ಲ ನಿಂತು ವಿಡಿಯೋ ಮಾಡೇನಿ ವಿಡಿಯೋ ಎಲ್ಲ ತೋರ್ಸ್ಲೆ ನಮಗನ ಏಯಪ್ಪ ಏ ನಿಮ್ಮ ಅವನ ನಾನು ಹೊಯ್ಕೊಂಡು ಬಂದ್ರು ಈ ಇಬ್ರು ಹಲ್ಕ ನನ್ನ ಮಕ್ಕಳು ಕೂಡ ಹಾಯ್ಕೊಂತ ನಿಂತಲ್ಲ ಏಯ್ ತಲಾಟಿ ನೀ ಇಲ್ಲಾಕ್ ಬಂದಿವ ಅತ್ತಾಗ ಹೋಗಿ ನೀ ಫ್ಯಾಕ್ಟ್ರಿಗೆ ಅಲ್ಲೇ 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 ನೀ ಇದಕ್ಕ ಇಲ್ಲಿ ಬರಂಗಿಲ್ಲ ಲೇ 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 ಸುಡುಗಾಡು ಹೊಟ್ಟಿ ಮಾರ್ಯವನ ಸುಮ್ಮ ಇರ್ಲಿ ನಾ ಅಂತೇಳಿ ಆಮೇಲೆ ಗುಕ್ 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 ಮಾಡ್ಕೊಂತ ಹಚ್ಚೇನ್ಲೆ ಕೈಯ ಲೇ ನಿನ್ನ ಮೂಕಳ್ಯಾನ ಗಂಡು ತಗದ ನನ್ನ ಮಗಳ ಅಂದ್ರೆ ಏನಂತಿದಿರ್ಲಿ ಏ ತಲಾಟಿ ಹೆಂಗಾದ್ರೆ ಕಣ್ಣಿಟ್ಟಿವಿ ಊರಿಗೆ ಕಾಲಿಟ್ಟಿವಿ ನಿನ್ನ ಮಗಳು ಹೊಡ್ಕೊಂಡು ಹೋಗೋರ ಬೆಟ್ರ ಅಲ್ಲಲ್ಲ ತಿಳ್ಕೊ ತಲಾಟಿ ಅಪ್ಪ ತೊಟ್ಟು ಹೊಡ್ಕೋಬಾರ್ದು ತೊಟ್ಟು ಹೊಡ್ಕೊಂಡಿಲ್ಲ ಹುಡುಗ ಅಲ್ಲ ಮಾವ ನಿನ್ನ ಮಗಳಿಗೆ ಏನಾರು ತಿನ್ಸಿರ್ಬೇಕು ಈಕಿಗೆ ಅಂತ ನೀನ ನಾಣ ಲೇ ತೊಟ್ಟಿಗೆ ಗೋಡಂಬಿ ದ್ರಾಕ್ಷಿ ಮುಂಜಾನೆ ಅದು ಕುಂತಿರ್ತಾರ ದೊಡ್ಡ ದೊಡ್ಡ ಕೂಟ್ರಿ ಅವನು ಅಲ್ಲ ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ ಏನೈತಿ ಅಂತದೇನೈತಿ ನಮ್ಗ ಈಗ ಬೇಕಾಗೈತಿ ನಮ್ಗ ಬೇಕಾಗೈತಿ ನಮ್ಗ ಬೇಕಾಗೈತಿ ಮಗಳೇ ಯಪ್ಪ ಗೊತ್ತಾಯ್ತಿರಿ ನಿಮ್ಮ ನಾಟಕ ಏನ್ ಗೊತ್ತೈತಪ್ಪ ನಿಮ್ ನಾಟಕ ಅಲ್ಲ ನಮ್ಮ ಅಪ್ಪ ಏನ್ ಶಾನ್ಯಾನ ಹುಚ್ಚು ತಿರಿವಲ್ಲಾಗೈತಿ ಇಷ್ಟು ಕೂಡಿದ ಮಂದ್ಯಾಗ ನನ್ನ ಮಗಳ ಹತ್ರ ಪದಕ್ ಐತೆ ಅಂದ್ರ ಅಲ್ಲ ಇವ್ರ ಅಲ್ಲ ಕುಂತವ್ರು ಕೇಳ್ತಾರ ಯಪ್ಪ ಅಲ್ಲ ಅಜ್ಜ ಸಾಯ್ತು ನೋಡಿ ಬೆಂಬಿಸಿ ಕೇಳಕತ್ತ ಯವ್ವ ಬೇಕಾದ್ರೆ ಮೂಲಂಗಿ ಬಿಂಸಿ ಕೊಡ್ತೀನಿ ಈ ಹಲ್ಕ ನನ್ನ ಮಕ್ಕಳು ಕೊಡುದಿಲ್ಲ ಯಾಕಂದ್ರೆ ಇವ್ರಿಬ್ರು ಬರ್ಗೆಟ್ಟರ ಬರ್ಗೆಟ್ಟರ ಏ ಮಾವ ಅಲ್ಲ ಅವ ಹೆಂಗ್ ಮಾತಾಡ್ತಾನ
ಏ ಮಾವ ನೋಡಿಲಿ ಏನಲ್ಲ ಆ ಫ್ಯಾಕ್ಟ್ರಿಯಾಗ ಹೋಗಿ ನಾನು ನಿನ್ನ ಚಾದ ಅಂಗಡಿಯಾಗ ಇಟ್ಕೊಂಡ್ರು ಚಿಂತಿಲ್ಲ ಆದ್ರ ನಿನ್ನ ಮಗಳನ್ನ ಮಾತ್ರ ಬಿಡುದಿಲ್ಲ ಇದನ್ನ ನೆನಪಿನಾಗ ಇಟ್ಕೋ. ಏ ನೀ ಫ್ಯಾಕ್ಟ್ರಿ ಚಹಾ ಅಲ್ಲ ನೀನ್ ಅಲ್ಲಿ ಹೇಳು ಕೆರಿ ದಾಟಿಸಿ ಕೊಡುದಿಲ್ಲ ನಾನು. ಯಾಕಂದ್ರ ನಮ್ಗೆ ಇದು ನನ್ ದೊಡ್ಡ ಮನಸ್ಸು ಮಾಡ್ಕೋಲ್ಲ. ಒಂದ್ಸಲ ಈ ಡಾಕ್ಟರ್ ನನ್ನ ಮಗಳು ಕೊಡ್ತೀನಿ ಅಂತ ಹೇಳಿ ಈ ಸವಾಲಾಗ ಹಾನಿ ಮಾಡಿ ಹೇಳ್ಬಿಡು. ಅಲ್ರಿ ನೀನು ಡಾಕ್ಟ್ರ ಉಪ್ಪಿನಕಾಯಿ 3 ದಿವಸಕ್ಕೆ ಹೈಗೆ ಹೋಗು ಉಪ್ಪಿನಕಾಯಿ ಡಾಕ್ಟರ್ ನಿನಗೆ ಏನಂತ ಕೊಡುದಿಲ್ಲ ನೀರ್ ಹಾಕಿ ಇಂಜೆಕ್ಷನ್ ಮಾಡು ಡಾಕ್ಟ್ರ. ಏನೋ ಮಾಡಿದ್ರು ಮಾವ, ನೀರ್ ಹಾಕಿರ ಮಲ್ಲಿ ಎಣ್ಣೆ ಹಾಕಿರ ಮಲ್ಲಿ ನಿನ್ನ ಮಗಳನ್ನ ಮಾತ್ರ ಚೆನ್ನಾಗಿ ನೋಡ್ಕೋತಾನೆ. ಯಪ್ಪ ಅವ್ನು ಕೊಡ್ತಾನ ನಾತಿ ಒಂದು ಬಾಯಾಗ ಹಲ್ಲಿಲ್ಲ, ಹಲ್ಲಿನ ಸಟ್ಟ ಹಾಕ್ಸ್ಬೇಕೈತ್ ನೋಡು. ಯಾವ್ದಾರ ಕ್ವಾಣನ ಭಯನ ಸಟ್ ತೆಗೆದ ತುರಿಕ್ ಬಿಡೋನು. ಹತ್ತು ಹಲ್ಲಿನ ಸಟ್ಟ ಅದಾವ ಯವ್ವ ಅವ್ ಇರುದ ಹಂಗವ ಆಗಲಿ ಪಾಂಡುರಂಗ ರಾತ್ರಿ ಸೂರ್ಯರಂಗವ. ಎಲ್ಲಿ ಬಿಡು ತಲಾಟವ್ರ, ಆಗುದಾಗೈತಿ ಹೋಗುದಾಗೈತೆ. ಹುರುಪ್ನ್ಯಾಗ 4 ಮಂದಿ ಗೆಚ್ಚ ಗಿಲ್ಗಿಲಿ ಹೋಗ್ಬಿಡು. ಯಾಕ ಎಬ್ಸದಾತ ನೋಡ ಸಖತ್ ಆಕ್ಟಿಂಗ್ ಮಾಡ್ತಿದ್ದ ಸಿಹಿರಿ ಚಾಪಿ ಮಾಡೋಣ ಖಾತ್ರಿ ದಿವ್ಯ ಬಂದಿದ್ದೀನಿ ರಾತ್ರಿ ಆಗ್ತಿಲ್ಲ ಈ ಕೇಸು. ನಮ್ಮೂರ ಜಾತ್ರಿ ಮಾಡೋಣ ಖಾತ್ರಿ ಹುಡುಗಿ ಬಂದಿದ್ದೀನಿ ರಾತ್ರಿ. ನಂದು ದೈವ ತೆರೆಯೋ ಕಾಲ ಬಂದಾಗ ಕಾಣ್ತೈತಿ.
ನಡಿಯಪ್ಪ ಚೆನ್ನ ಇಬ್ಬರಿಗೆ ಏನು ಸಿಗದಂಗ ಗೊತ್ತಲ್ಲ ಗಾಂಧಿ ಇನ್ನೇನೈತಿ ನಮ್ದಿಲ್ಲಿ ಇಲ್ಲಿ ನಿಂತು ನಾವಾರ ಏನ್ ಮಾಡೋದೈತಿ ನಡಿ ಬಾಬಾ ಹೋಗೋಣ ಫೋನೇ ಹೋಗೈತಿ ಸಿಬ್ಬು ತಗೊಂಡು ಏನ್ ಮಾಡೋದು ಒಂದು ನಾ ಕಣ್ಣಿಟ್ಟ ಯಮುನಿ ಎಂದು ಶಕ್ತಿಯ ಮಾಡದೆಯ ಬೆನ್ನತ್ತಿ ಕಾಡುವರನ್ನು ಆಸೆ ಪೂರೈಸಬೇಕಾದರೆ ಎಂದು ನಾನು ಆ ಗಂಗಾನ ಕಾಣಲೇಬೇಕು. ಹೆಸರಿಗೆ ತಕ್ಕಂತೆ ಗಂಗಾ ಗಂಗಾ ನಿನ್ನ ನೋಡಬೇಕೆಂದು ಇಂದ್ರಲೋಕದಿಂದ ಇಳಿದು ಬಂದ ನಿನ್ನ ಶಿವ ನೋಡಿಗಿಡ ನನ್ನ ಕೈ ಓಡದಿಂದ ಗೌಡನ ಮನೆಗೆ ನರಬಲಿ ಸುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆ ನೆಟ್ಟ ಈ ಚಲುವ ನಾಗರಾಜ್ ಅಂದೇ ಆಗವನು ನಿನ್ನ ಹೃದಯದ ದೊರೆ. ಈ ವಿಷಯವನ್ನು ಗೌಡನ ತಲೆಯಲ್ಲಿ ಬಿತ್ತಿ ಗೌಡನಿಂದ ನಿನ್ನ ಗಂಡನನ್ನು ಗುಂಡಿಕ್ಕಿ ಕೊಂದು ರಂಡೆಯಾದ ನಿನ್ನ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಚೆಲುವಿಯರ ಚಲದಂಕ ನಾಗರಾಜನೇ ಅಲ್ಲ. ಏನು ಗಂಗಾ ಇಂಥ ಹೊತ್ತಿನಲ್ಲಿ ನೀನು ಕಲ್ಮುಚ್ಚಾಲೆ ಆಟ ಆಡುವುದೇ? ಆನಂದದ ಭಾಸ್ಕರನ್ನು ಉದಯಿಸಿ ಬಂದಾಗ ನನಗೆ ಯಾವಾಗಲೂ ಸಂತೋಷವೇ ಇರುತ್ತೆ. ಅದಕ್ಕಾಗಿ ಓಡೋಡಿ ಬಂದು ನಿಮ್ಗೆ ಊಟ ಬಡಿಸಲು. ಅಂದರೆ ಇಂಥ ಅವಸರದಲ್ಲೇ? ಅಂದ್ರೆ ನಾನೀಗ ನಿಮ್ಮ ಮಗುವಿನ ತಾಯಿ. ಹೌದೇ? ನೀನು ನನ್ನ ಮಗುವಿಗೆ ತಾಯಿಯಾಗುತ್ತಿರುವೆಯ? ಗಂಗಾ ಗಂಗಾ ನಿನಗೇನು ಬಹುಮಾನ ಕೊಡಲಿ ಗಂಗಾ, ನಿನಗೇನು ಬಹುಮಾನ ಕೊಡಲಿ? ಸ್ವಾಮಿ, ನಮ್ಮಿಬ್ಬರ ಪ್ರೀತಿ ನಮ್ಮ ಬಾಳಿನ ಜ್ಯೋತಿ ಇರುವಾಗ ಇದಕ್ಕಿಂತ ನೀವು ಬೇರೆ ಏನು ಕೊಡ್ತೀರಾ ಸ್ವಾಮಿ?
ಬಾಳಿಗೆ. ಆಹಾ, ಬಿಸಿಲಿನಿಂದ ತತ್ತರಿಸುವ ನಿಮ್ಮ ದೇಹಕ್ಕೆ ಮೊದಲು ಊಟ ಹಾಕಿ ಆಮೇಲೆ ನನ್ನನ್ನು ಬೇಕಾದ್ರೆ ವರ್ಣನೆ ಮಾಡುವರಂತೆ. ಹಸಿವಿನ ಕೃಷಿಯನ್ನೇ ನೀನು ನನಗೆ ಅರ್ಪಿಸಿರುವಿ ಎಂದ ಮೇಲೆ ನನಗೆ ಏತಕ್ಕೆ ಬೇಕು ಗಂಗಾ ಈ ಊಟ? ಸೂರ್ಯನ ಮುಖವನ್ನೇ ಮರೆಯಾಗಿಸಿ ಸಿರಿಗೊಂಡ ಮಾವಿನ ಗಿಡದ ಬೆಳಗ್ಗೆ ಕೂಡಿ ಒಂದು ಅಡಿಪಾಯ ಗೀತೆಯನ್ನು ಹಾಡುವಾರೇ ನನ್ನ ಚೆನ್ನೈ. ನೋಡಿ, ನಿಮ್ಮ ಊಟ ಇದರಲ್ಲಿದೆ. ಮೊದಲು ಊಟ ಮಾಡಿ ಆಮೇಲೆ ಬೇಕಾದ್ರೆ ಕೇಳುವರಂತೆ. ಊಟ ಆದಾಯ ಮಾಡುತ್ತೇನೆ ಗಂಗಾ. ಸಿಹಿ ಮುತ್ತಿನ ಕಾಣಿಕೆ ನಿವಾರ ನನ್ನ ಸನಿಹಕ್ಕೆ
ಚಿನ್ನ ಇಲ್ಲಾದ್ರೂ ಕೊಡ್ತೀಯ ಸಿಹಿ ಮುತ್ತಿನ ಕಾಣಿಕೆ ನಿಲ್ಲಿಸು ಗಿಡ ಕಡಿಯುವುದನ್ನು. ಯಾಕೆಯನ್ನು ನನ್ನನ್ನೇ ಪ್ರಶ್ನೆ ಮಾಡುತ್ತೇನೆ ಮಗನೇ? ಯಾರ ಅಪ್ಪಣೆ ಪಡೆದು ಗಿಡ ಕಡಿಯುತ್ತಿರುವೆ? ಅಂದರೆ ಇದೇನು ಗೌಡರೇ, ನನ್ನ ಹೊಲದಲ್ಲಿದ್ದ ಗಿಡವನ್ನು ನಾನು ಕಡಿದರೆ ಯಾರದಾದರೂ ಅಪ್ಪಣೆ ಪಡೆಯಬೇಕೆ? ಹಣದ ಆಸೆಗಾಗಿ 20,000ಕ್ಕೆ ಖರೀದಿ ಬರೆದುಕೊಟ್ಟು ಈಗ ಹೊಲ ನನ್ನದು ಅಂತ ಹೇಳ್ತಾ ಇದೆಯಲ್ಲ ಮಗನೇ. ಈ ಹೊಲ ನಿನ್ನದು ಅನ್ನಲಿಕ್ಕೆ
ಹೋಗಿದ್ದನ್ನು ಬರೆದು ಬಿಟ್ಟೇನೆ ಕತ್ತೆ ಮರಿ. ಇದೇನು ಗೌಡರೇ ನೀವು ಮಾತು ನೋಡುತ್ತಿರುವ ಮಾತು? ನಾನು ನಿಮಗೆ 20,000ಕ್ಕೆ ನನ್ನ ಹೊಲ ಬರೆದು ಕೊಟ್ಟಿದ್ದೇನೆಂದು ಹೇಳುತ್ತಿರುವಲ್ಲ. ನೀವು ಯಾವ ರೈತನ ಗೋಳು ಮುರಿದು ಏನು ಹಾಕಬೇಕಂತೂ ಮಾಡಿರಿ ಗೌಡರೇ? ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ 1,000 ಮಾತ್ರ ಅಷ್ಟೇ. ಅದು ಬಡ್ಡಿ ಅಂತ ಮಾತನಾಡಿ ತೆಗೆದುಕೊಂಡು ಬಂದಿದ್ದೇನೆ. ಅದು ಅಲ್ಲದೆ 25,000ಕ್ಕೆ ಹೊಲವನ್ನು ಬರೆದು ಕೊಟ್ಟಿದ್ದೇನೆಂದು ಹೇಳುತ್ತಿರುವಿರಲ್ಲ. ಎಲ್ಲಿಂದ ತೀರಿಸಲಿ ಆ ನಿಮ್ಮ ಹಣವನ್ನು? ಸಾಯುವರೆಗೂ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡಿಲಿಕ್ಕೆ ಇಟ್ಟು ಹಣ ಮುಟ್ಟಿಸೆಂದು ಹೇಳು. ಹೊಲ ನನ್ನದು ಎಲ್ಲ ಎಂದು ಹೇಳುತ್ತೇನೆ. ನನ್ನ ತಮ್ಮನನ್ನು ನಿನ್ನ ಮನೆಯಲ್ಲಿ ಹಾಕಿ ದುಡಿಸಲಾರೆ. ದುಡಿಸಾಗಿದ್ದರೆ ಕೆಡಗಾಲ ಸಂಭವಿಸಿದೆ ಎಂದು ತಿಳಿದುಕೊಳ್ಳಲೇ ನಿಮ್ಮ ದೊಡ್ಡ ಸಂಸಾರಕ್ಕೆ. ತಲಾಟಿ ಬೆಚ್ಚ ಹೇಳು ಇವನಿಗೆ ಸಾಲದ ಕಾಗದ ಪತ್ರವನ್ನು. ನೋಡ್ತಮ್ಮ ಶಿವಣ್ಣ, ಪಂಪ್ಸೆಟ್ಟಿನ ಸಾಲ ತೀರ್ತೀನಿ ಅಂತ ಒಯ್ದಿತ್ತು 5,000. ಒಟ್ಟಿಗೆ ಹಿಟ್ಟು ಇಲ್ಲ ಅಂತ ಒಯ್ದಿದ್ದು 5,000. ನಿಮ್ಮ ಜೋಳದ ಗುಡಿಗೆ ಬೆಂಕಿ ಹಚ್ಚಿದ್ದಂತೇಳಿ ಅವಾಗ ಜ್ವಾಳಿಲ್ಲ ಅಂತ 5,000. ಮತ್ತೆ ಎಲ್ಲ ಕಸರೆ ಮುಸುರೆ ಕೂಡಿ ಯಾರ ಗೊಬ್ಬರಕ್ಕೆ ಅದಕ್ಕೆ ಇದಕ್ಕೆ ಒಯ್ದಿದ್ದ ಒಟ್ಟ ಎಷ್ಟಾಗಿತ್ತು ಅಂತಂದ್ರೆ 25,000 ಆಗಿತ್ತು ತಮ್ಮ. ಬೇಕಾದ್ರೆ ಇಲ್ಲಿ ಬರ್ದೈತಿ ನೋಡ. ಗೌಡ, ಒಂದಲ್ಲ ಎರಡಲ್ಲ 20,000 ಗಂಟೆಗೆ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದೇನಾ? ಶೇಂಗಾದ ಮಾಲಿನಲ್ಲಿ ಬಂದ 4,000 ಹಣ ಮನಪಟ್ಟಿರಾದಂತ ತೀರಿಸಿದ್ದೇನೆ. ಹೆಂಡತಿಯ ಬೋರ್ಣದಿಂದಲೇ 10 ಕುರಿಗಳನ್ನು ತೆಗೆದುಕೊಂಡಿದ್ದೇನೆ. 10,000ಕ್ಕೆ ಬೆಲೆ ಬಾಳುವ ಎತ್ತುಗಳನ್ನು ಮಾರಿ ತಿನ್ನಲಿಕ್ಕೆ ಜೋಳ ತೆಗೆದುಕೊಂಡಿದ್ದೇನೆ. ಅಂದಾಗ ನಾನು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಕೇವಲ 1,000 ಮಾತ್ರ ಅಷ್ಟೇ. ಅದು ಬಡ್ಡಿ ಅಂತ ಮಾತನಾಡಿ ತೆಗೆದುಕೊಂಡು ಬಂದಿದ್ದೇನೆ. ಅದು ಅಲ್ಲದೆ ಅನ್ಯಾಯವಾಗಿ ನನ್ನ ಹೊರಕ್ಕೆ ಕೈ ಹಾಕಬೇಡ ಗೌಡರೇ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನೀನೆಷ್ಟು ಬಿಕ್ಕಿ ಬಿಕ್ಕಿ ಹತ್ತರು ಕರುಣೆ ತೋರಿ ಕೈ ಬಿಡುವನಲ್ಲೇ ಈ ಕಟುಕ ರುದ್ರೇಗೌಡ. ಹಿಡಿದಿದ್ದೇ ಹಠ, ಕೊಟ್ಟಿದ್ದೇ ತೀರ್ಪು. ಸುಮ್ಮನೆ ಈಗ ಹಣ ಕೊಡ್ತೀಯೋ ಇಲ್ಲ ಹೊಲ ನನ್ನದೆಲ್ಲವೆಂದು ಹೊರಟು ಹೋಗ್ತೀಯೋ? ಹಾಗೆ ಹಠ ಹಿಡಿದು ಗುಟುಗು ನೀರಿಗೂ ಸಹ ಗತಿಯಾಗಿಸಬೇಡಪ್ಪ. ಬೇಡಿದವರಿಗೆ ಬೇಡಿದಂಗೆ ಕೊಡುವ ಕಲ್ಪವೃಕ್ಷದಂತೆ ಇರುವ ನೀವೇ ಈ ರೀತಿ ಮಾತನಾಡಿದ್ರೆ ಉಳಿಯಬೇಕು ತಂದೆ. ನೋಡಿ, ನೀವು ಕೊಟ್ಟ ಸಾಲ ಎಷ್ಟೇ ಇದ್ರೂ ಕೂಡ ನಾವು ತೀರಿಸುತ್ತೇವೆ. ಆದ್ರೆ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ. ನಿಮ್ಮ ಮಗಳ ಹತ್ರ ನಾನು ತಂಗಿ ಗಂಗವ್ವ, ದುಪ್ಪಿಸಿ ಹತ್ರ ಏನ್ ಫಲವ ಆಯವ? ಸುಮ್ಮನ ಯಾಕ ನಮ್ಮ ಗೌಡ್ರಿಗೆ ಸುಮ್ಮನ ದಾಸಿ ಆಗಿ ಬಿಡವ? ಇನ್ನು ಮುಂದೆ ಮಾತನಾಡಿದರೆ ಮಗನ ನಿನ್ನ ನಾಲಿಗೆಯನ್ನು ಸಿಲ್ಲು ಬಿಡುತ್ತೇನೆ. ಎತ್ತರದಿಂದ ಮಾತನಾಡು. ಎತ್ತರೆ ನಿಮ್ಮಂತ 100 ಪುಣ್ಯವ ನಾಯಿ ಕತ್ತರಿಸಿ
ಕಟ್ಟಿ ಬಂದ ಒಂದೆರಡು ಕಟ್ಟಿ ಪುಡಿ ಆಗಿಸಿ ಈ ಕಾರಣಗಳಿಗೆ ಎತ್ತರ ಆಗುತ್ತಿಲ್ಲ ನನ್ನ ಶರೀರವನ್ನು ಕಳೆದು ಬರುತ್ತದೆ. ಈಗಲೇ ಅಪ್ಪಣೆ ಕೊಟ್ಟು ಬಿಡಿದರೆ ಶರೀರವನ್ನು ಸೀಳಿ ಬರುತ್ತದೆ. ಎಂದೆಲ್ಲ ತಿಂದು ಕೊಪ್ಪಿ ನಿಂತಿರುವ ಬಂಡನ ಮಗನೇ, ರುಂಡ ಹೋದರೂ ಚಿಂತೆ ಇಲ್ಲ. ನಿಮ್ಮಂತವರಿಗೆ ನಾನು ಸಣ್ಣನಾಗಿ ಸಾಯಲಾರೆ ಮಗನ, ಸಣ್ಣನಾಗಿ ಸಾಯಲಾರೆ. ಮಾತನಾಡೋ ಇಲ್ಲ ಅಂದರೆ ನಿನ್ನ ರುಂಡ ಕಳೆದು ನಮ್ಮ ಊರಾಗ ಸಿಬಾಕಲೆ ಕಟ್ಟಬೇಕಾಗುತ್ತದೆ. ಬಲೆ ಜೋಕೆ ನೀನು ಕಳೆದ ನನ್ನ ಪತಿಗೆ ಜೀವದಾಗ ನೀಡಿ ನನಗೆ ಪತಿ ಭಿಕ್ಷೆಯನ್ನು ನೀಡಿ. ಸರಿ ಆಸೆ ಹೇಳುತ್ತೇನೆ. ನಮಗೆಲ್ಲರಾಗದೆ ಸುಮ್ಮನೆ ಸೈ ಹಾಕಿ ಪ್ರಾಣ ಉಳಿಸಿಕೋಸಿವ್ಯಾ, ಇಲ್ಲ ಸುಮ್ಮನೆ ನಮ್ಮ ಕೈಯಲ್ಲಿ ಮೈ ತುಂಬ ಬರೆ ಹೇಟನ್ನು ಹಾಕಿಸಿಕೊಂಡು ಸತ್ತು ಹೋಗುವೆ. ಅಲ್ವಾ? ತಿರ್ಗಾ ಮುರ್ಗ ಮಾತಾಡಿದ್ರ ಅದ ನೀ ಏನಾರ ಅದನ್ನ ತಿರ್ಗಾ ಮುರ್ಗ ಮಾತಾಡಿದ್ರ ಹೋಗ್ತದೆ ಈ ಶಬ್ದ ನಿನ್ನ ಗಂಡನ ರುಂಡ. ಯಪ್ಪ ಸಾವುಕಾರ ರುದ್ರಪ್ಪನವ್ರೆ, ಬಡವರಿಗೆ ನೀವು ದಣಿಯಾಗಿದ್ದೀರಾ ಅಂದಾಗ ನನ್ನ ಪತಿ ಹಾಗೂ ನನ್ನ ಮೈದನ ಯಾವುದೇ ದುರಾಗತಿ ದುರ್ಬುದ್ಧಿಗಳಿಗೆ ತಪ್ಪು ಮಾಡಿರುವುದು ನಿಜ. ಆದ್ರೆ ತಾವದನ್ನು ಶಾಂತತೆಯಿಂದ ವಿಚಾರಿಸಿರಿ. ನನ್ನ ಮೈದನನ್ನು ಕೂಗಿ ಕರೆಯುತ್ತೇನೆ, ಇಬ್ಬರನ್ನು ಸಾಲದ ಬಗ್ಗೆ ವಿಚಾರಿಸಿ. ಆದ್ರೆ ದಯವಿಟ್ಟು ತಪ್ಪು ದಾರಿಯನ್ನು ತಿಳಿದು ನಮ್ಮ ಹೊರಗೆ ಮಾತ್ರ ಕೈ ಹಚ್ಚಬೇಡಿ. ಯಾಕೆಂದ್ರೆ ಈ ಭೂತಾಯಿಯೇ ನಮಗೆ ಅನ್ನ ಹಾಕುವ ತಾಯಿ ತಡಿ. ಏನಂದ್ರೆ ಮನುಷ್ಯ ಒಳ್ಳೆ ಬೆಳೆ ಅದನ್ನ ಮಾತಾಡ್ತಿರ್ಲ. ಏನೆನ್ನುವುದು ಫಲಾದೇವರೇ, ನಾನು ಬರೆದು ಕೊಟ್ಟಿರುವ ಆ ಕಾಗದ ಪತ್ರವನ್ನು ಒಂದು ಸಾರಿ ಕೊಟ್ಟು ಬಿಡು. ಅದರೊಮ್ಮೆ ಓದಿ ಸಂತೋಷವಾಗಿ ಭೂಮಿ ತಾಯಿನ ಕೈ ಮುಗಿದು ನಮ್ಮ ಪಾಡಿಗೆ ನಾವು ಮತ್ತ ಇದ ಮಾತಂತಾನಲ್ರಿ ಇವ. ಹಾ ಬಿಚ್ಚು ತೋರಿಸು ಹೋಗಲಿ. ಇದೇ ಹೆಣ್ಣು ಗೌಡ ನನ್ನ ಸಾಲದ ಬಗ್ಗೆ ಬರೆಸಿಕೊಂಡಿರುವ ಕರುದಿಯ ಕಾಗದ ಪತ್ರ. ಎಂಥ ನಕಲಿ ಪತ್ರಗಳನ್ನು ಬರೆಸಿಕೊಂಡು ಎಷ್ಟು ಬಲಸಲನ ಗೋಲು ಮುರಿದು ನಿನ್ನ ಪಚ್ಚು ಬೆಳೆಸಿಕೊಂಡಿರುವುದೇ ಮಗನೇ. ಏ ಗೌಡ, ಎಂಥ ನಕಲಿಯ ಪತ್ರಕ್ಕೆ ನಾನು ಎಂದಿಗೂ ಅವಕಾಶ ಕೊಡುವುದಿಲ್ಲ ಮಗನೇ. ಕೊಟ್ಟ ಕಾಗದ ಪತ್ರವನ್ನು ಲೆಕ್ಕಿಸದೆ ಹರಿದು ಹಾಕಿದೆ ಆ ಮಗನೇ. ಎಷ್ಟು ಸಕ್ಕು ಬಂದಿದ್ರೆ ನಿನಗೆ? ಹೊತ್ತು ಕೊಂಡು ನನಗೆ ಈ ಬೇಟೆಯನ್ನು ಈಗಲೇ ಹೊತ್ತು ಒಯ್ಯುವೆ ಈ ಕತ್ತೆ ಮರಿಯನ್ನು. ಕಟುವಾಗಿ ನುಡುವ ಈ ಕಟುಕನನ್ನು ಕಂಬಕ್ಕೆ ಕಟ್ಟಿ ನೆಟ್ಟಿಸಿದನು. ನಿನಗೂ ಬೇಡ ನಾನಾದೆ ತಾಯಿ. ತಂದೆ ಗುರು ಬಸವೇಶ್ವರರೇ, ಅನ್ಯಾಯವಾಗಿ ರೈತರ ಜೀವ ಹಿಂಡುವುದು ನಿನಗೆ ಸರಿ ಕಾಣುತ್ತಿದೆ ಏನಪ್ಪ, ಸರಿ ಕಾಣುತ್ತಿದೆಯಾ? ಜೋಳದ್ದು ಕಟ್ಟಿ ಬಿತ್ತಿ ಬೆಳೆದ ಈ ರೈತ ಈ
ಹೋಗುತ್ತಾರೆ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದವೆಯೋ? ಇದು ಯಾರು ಬರೆದ ಕಥೆಯೋ ತಲಾಟಿ, ನೀನು ಒಂದು ಎತ್ತು ಹಿಡಿದುಕೋ, ನಾನು ಒಂದು ಎತ್ತು ಹಿಡಿದುಕೊಳ್ಳುತ್ತೇನೆ. ಮನೆಗೆ ಹೋಗಿ ಇವನ ವಿಚಾರ ತಿಳಿದುಕೊಳ್ಳೋಣ. ನಾಳೆ ಹೆತ್ತನ ನೇತ್ರ ನೋಡೋಣ. ಶಿವಶಂಕರ, ಏನಪ್ಪ ನೀನಲ್ಲಿ ನಾವು ಯಾವ ತಪ್ಪು ಮಾಡಿದ್ದೇವೆ ಎಂದು ನಮಗೆ ನೀನು ಈ ರೀತಿ ಸಂಕಟದಲ್ಲಿ ಬಿದ್ದು ಸಾಯಿಸುತ್ತೀಯಾ? ಕುಂಭವೇಣಿಯ ಉದರದಲ್ಲಿ ನೆಲೆಸಿದ ಕುಂಭವೇಣಿಯಲ್ಲಿ ಹಾಳು ಮಾಡಲು ಗೌಡ ಹೊತ್ತುಕೊಂಡು ಹೋದ ಅಂದಾಗ ಈ ಬಡ ರೈತರೆಂದು ಬದುಕಿ ಬಾಳಬೇಕು ಈ ಸಮಾಜದಲ್ಲಿ. ಇಲ್ಲ, ಈಗ ಯಾರ ಹತ್ತಿರ ಹೇಳಿ ನನ್ನ ದುಃಖದ ದಾಹವನ್ನು ನಾನು ನಂದಿಸಿಕೊಳ್ಳಬೇಕು ತಂದೆ. ನಿನ್ನ ದುಃಖದ ದಾವಗ್ನಿಯನ್ನು ನಂದಿಸಲಿಕ್ಕೆ ಅರೆ ನಿಮಿಷದಲ್ಲಿ ದರೆಗೆಳೆದು ಬಂದ ಗಂಗಾ ದೇವಲೋಕದಿಂದ. ಬನ್ನಿ ಬನ್ನಿ ಬೆಣಿ ಸತ್ಯವ್ರಿ, ಬನ್ನಿ. ನಿಮ್ಮ ಸೌಕರ ಸುತ್ತಿ ಹಾಕಿದ ಬಂಧನದಿಂದ ನಮ್ಮನ್ನು ಪಾರು ಮಾಡಿದ್ರೆ ನಿಮ್ಮ ಕಾಡಿ ಒಲೆ ಬೀಸಿ ಬೇಟೆ ಆಡಿದ ಈ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳುವುದೇ ಗಂಗಾ? ನಿನ್ನ ಗಂಡನನ್ನು ರಕ್ಷಣೆ ಮಾಡಿ ನಿನ್ನನ್ನು ವೀಕ್ಷಿಸುವುದಕ್ಕಾಗಿಯೇ ಬ್ರಹ್ಮನನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ. ಈಗ ಗೌಡ ನಿರ್ಮಿಸಿದ ಮಾಯಾ ಪಂಜರವನ್ನು ಸೆರೆಬಡಿದು ನಿನ್ನ ಪತಿಯನ್ನು ಪಾರು ಮಾಡುವುದು ನನ್ನ ಕೆಲಸ. ಆದರೆ ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಅಂದ್ರೆ ನಿಮ್ಮ ಮಾತು ಎಷ್ಟು ತಿಳಿಯಲಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಿಂದ ಉದಯಿಸಿ ಬರುವ ಮೇಘರಾಜನ ಹನಿಗೆ ಬಾಯಾರಿ ಕುಳಿತ ಭೂತಾಯಿ ಮೇಘರಾಜನ ಹನಿಯ ನಿರಾಶೆಗಳಿಂದ ತೃಪ್ತಿಪಟ್ಟು ಸಂತುಷ್ಟಗಳಾದಂತೆ ಎಂದು ಕೂಡ ನೀನು. ಅಂದ್ರೆ ಹಿಂದಿನ ತಾಯಿ ಕೂಡ ತಾಯಿ ಮುಚ್ಚೋ ಮಂಗ ಗೌಡನಿಗೆಂದಲ ದಾಚ ಬದುಕಿ ಪರನಾರ್ಯರ ಸೀಲ ಭಂಗವನ್ನು ಮಾಡಲು ಹಾಕುವುದಂತೂ ಬಂದಿರುವೆನೋ ನೀಚ. ನೋಡು, ಈ ಬಂದಿರುವೆಯ ಕೈಯಲ್ಲಿ ಪತಿ ಪರಮಾತ್ಮ ಕಟ್ಟಿದ ಮಾಂಗಲ್ಯ ಇದೆ ಎಂಬುದನ್ನು ಚೆನ್ನಾಗಿ ಕಣ್ತೆರೆದು ನೋಡೋ ನೀಚ. ಮಂಗಲ ಸೂತ್ರ ಚಂದುಲಾಭಿ ಅಂತಿರುವ ನಿನ್ನ ಕೊರಳಿಗೆ ಅರ್ಪಿತವಾಗುವುದು ನಿನ್ನ ಗಂಡನ ಮಂಗಲ ಸೂತ್ರವಲ್ಲ. ನಾಗರಾಜನ ಮಂಗಲ ಸೂತ್ರ. ಬಿಡದ ಮೇಲೆ ಕಾಡುವ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ ತಪ್ಪದ ವಯಸ್ಸುಕ ನೀಡಿ ಗೋಸೆಯಾಗಿ ಬಂದು ಬಿಡುವಿ ನಾಗರಾಜನ ಬಲೆಯಲ್ಲಿ. ಅಂದ್ರೆ ಗೌಡ ನೊಡಗೂಡಿ ನೀನು ಇಂಥ ಹೊಲಸು ಕೆಲಸ ಮಾಡುತ್ತಿರುವಿಯಾ? ಮಾಡುವುದಷ್ಟೇ ಅಲ್ಲ ಗಂಗಾ, ಮಾಡೇ ತೀರು ಎಂದ ಗೌಡ ನನ್ನನ್ನು ನಿರ್ಮಿಸಿ ಕಳಿಸಿದ್ದಾನೆ. ಒಂದು ವೇಳೆ ನಿನ್ನ ಹಠವನ್ನೇ ಸಾಧಿಸುತ್ತೇಯಾದರೆ ನಿನ್ನ ಬಲಗೈಯಾಗಿರುವ ನಿನ್ನ ಮೈದನನ್ನು ಗೌಡನ ಮನೆಗೆ ಹೊತ್ತು ತರಿಸಿ ಅಣ್ಣ ತಮ್ಮಂದಿರಿಬ್ಬರನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ತಿಳಿದು ಬಿಟ್ಟ ಪುರುಷನಾಗಿ ನಿನ್ನ ಅಂಗ ಸುಖ ಪಡಿತೀನಿ. ಎಚ್ಚರ. ನನ್ನ ಮೈದ್ರನ್ನು ಹೊತ್ತೊಯ್ಯುವ ಗಂಡಸಿಕೆ ನಿನಗಷ್ಟೇ ಅಲ್ಲ, ಆ ನಿನ್ನ ಗೌಡಪ್ಪನಂತವರಿಂದಲೂ ಸಾಧ್ಯವಿಲ್ಲ. ಗಂಡು ಗಲಿಯಾಗಿರುವ ನನ್ನ ಮೈದುನ ಹಿಂದಕ್ಕೂ ಹಾಲು ಕುಡಿದು ನಿಮ್ಮಂತ ಬಂಡರಿಗಾಗಿ ಗಂಡು ಗಡಲೆಯನ್ನು ಹಿಡಿದು ನಿಮ್ಮಂತ ಪುಂಡರ ಚೆಂಡು ಕಡೆಯಲು ರೇಡಿಯಾಗಿದ್ದೇನೆ ನನ್ನ
ಸಮುದ್ರವಾಗಿ ನಿನ್ನ ರುಂಡ ಮುಂಡದಿಂದ ಹೊರ ಬರುವುದು ಯಾರು ನನಗೆ ಎತ್ತರ ಹೇಳಲು ಹೊತ್ತ ಶಿವನ ಸುಳೆ ಕಳ್ಳ ಕಟ್ಟಿದ ತಾಯಿ ತರ ನಿನ್ನ ಮೈದೂರೊಬ್ಬ ಒಂದು ಬಡ ಬಿಕಾರಿ ಹೆಣ್ಣಿಗೆ ತಾಯಿ ಕಟ್ಟಿದ ಮಾತ್ರಕ್ಕೆ ಅವನೇನು ಪುಣ್ಯರ ಗಂಡನೆಂದು ಹೊರಬೇಡ. ವೇಷಿಯರ ಪೋಷ ಹಾಕಿ ಒಂದು ಹೆಣ್ಣಿಗೆ ಮೋಸ ಮಾಡಿದ ಅವನೊಬ್ಬ ಗಂಡಸೆ. ವೇಷರ ಪಾಶ ಹಾಕಿಕೊಂಡು ಬಂದವಳು ನನ್ನ ತಂಗಿ ಯಮುಡಿಯಲ್ಲ ನಿನ್ನ ತಾಯಿ. ಆ ಸುವರ್ಣ ನಿನ್ನ ತಾಯಿ. ಗಂಗಿ ಪವಿತ್ರ ನದಿಯಾಗಿರುವ ಗಂಗೆ ಯಮುಡಿಯ ಹೆಸರಿನಲ್ಲಿ ಬಾಳಬೇಕೆಂದಿರುವ ಹೇಸಿಯನ್ನೇ ಕೆಸರಿನ ಕಮಲದಲ್ಲಿ ಉದಯಿಸಿ ಬಂದ ನನ್ನ ತಾಯಿಗೆ ನಿಂದನೆ ನುಡಿದಿಯ ರಣ್ಣೆ. ನಿನ್ನಂತ ನೂರಾರು ಚಂದುಳು ಚೆಲುವಿಯರ ದುಂಬಿಯನ್ನು ಈರಬೇಕೆಂದಿರುವ ಹಂಬಲಿಸಿ ಬಂದಿರುವ ಈ ನಾಗರಾಜನಿಗೆ ಕ್ಷಣಿಕವಾಗಿ ಮಾತನಾಡಿದ ವಿಷಕಾರಿ ಹರಿದು ಬಿಡುವೆ ನಿನ್ನನ್ನು. ನೀನು ವಿಷಕಾರಿ ನಮ್ಮನ್ನು ಕೈವಶ ಮಾಡಲು ಬಂದರೆ ನೀನು ಬಿಟ್ಟ ವಿಷ ಕುಡಿದು ವಿಷ ಕಂಠ ಎನಿಸಿಕೊಳ್ಳಲು ನನ್ನ ಗಂಡ ಬರುತ್ತಾನೆ. ಹಿಂದೊಬ್ಬೆ ಸಮುದ್ರವನ್ನು ಅಮೃತಕ್ಕಾಗಿ ಮಂಥನ ಮಾಡುವಾಗ ಸ್ವಲ್ಪ ಬಿಟ್ಟ ವಿಷದಿಂದ ಜಗತ್ತೇ ಹಾಳಾಗಿ ಹೋಗುತ್ತದೆ ಎಂದು ತಿಳಿದು ಆ ಶಿವಶಂಕರ ಬಂದು ವಿಷ ಕುಡಿದು ವಿಷ ಕಂಠ ಎನಿಸಿಕೊಳ್ಳಲು ಈ ಮಾತಿನ ಸಾಕ್ಷಿ. ನಿನ್ನಂತ ಸೂಳಿಗೆ ಗೊತ್ತರೆ ಶ್ರೀಮದ್ ಭಾಗವತನ ಕತೆ. ಆ ಸೂಳಿಯ ಮಗನಿಗೆ ಗೊತ್ತು ಅದೇ ಶ್ರೀಮದ್ ಭಾಗವತದ ಕತೆ. ಸುಮ್ಮನೆ ಮೋದಿಗೆ ಮೋದು ಬೆರೆಸಿ ಕೃಷ್ಣನ ಜಾದು ಆಟ ತರಬೇಡ ನನ್ನ ಮುಂದೆ. ಸೋಮನೆ ನಿನ್ನ ಗಂಡ ಭೂಷಿಸಿದ ನಿನ್ನ ಕೆಂಡ ಸಂಪಿಗೆಯನ್ನು ನನ್ನ ಮುಡಿ ಏರಿಸಿ ಪೂಜಿಸು. ಇರದಿದ್ದರೆ ರಾಜ ಕೋಳಿಂಗ ಸರ್ಪವಾಗಿ ನಿನ್ನ ಮೈಗೆ ಸುತ್ತಿ ಹಾಕಿ ನಿನ್ನ ಮುಡಿಯ ಕೆಡವಿ ಸುಗಂಧ ಹೀರುವನು ಈ ನಿರ್ಜಲವಾದ ಕಾಡಿನಲ್ಲಿ. ಗಂಡನಿಗೆ ಮೀಸಲಾಗಿರುವ ಈ ಹೂವನ್ನು ನೀನು ಮೋಸಿಸಿ ತೀರಬೇಕೆಂದು ಬಂದ್ರೆ ಅದು ನಿನ್ನಂತ ಗಂಡಿನಿಂದ ಸಾಧ್ಯವಿಲ್ಲ. ಗಂಡನ ಹಾಡಿಗೆ ಇರಬೇಕಾದ ಈ ಹೂವನ್ನು ನೀನು ಮುಟ್ಟಲು ಬಂದದ್ದೇ ನಿಜವಾದ್ರೆ ಅದೇ ಹೂ ಹಾವಾಗಿ ಕಚ್ಚಿಕೊಳ್ಳುತ್ತದೆ, ನೆನಪಿರಲಿ. ಸಕ್ಕಿದ ಹೆಣ್ಣೆ, ಯಾವ ರೀತಿ ತಿಳಿಸಿ ಹೇಳಿದ್ರು ಹಾದಿಗೆ ಬರುವ ಹೆಣ್ಣ ನೀನಲ್ಲ. ಹೇಗ ನಿನ್ನ ಕೋಮಲವಾದ ಕೆನ್ನೆಯ ಮೇಲೆ ಬಲವಾದ ಮುದ್ರೆ ಹಾಕಿ ನಾಗರಾಜ ನಮ್ಮ ನಾಮ ಚಿತ್ತ ಮೂಡಿಸವೇ ನನ್ನ ದಾಕ್ಷರಗಳಿಂದ. ಹೆಣ್ಣು ಬಲಿದರೆ ನಾರಿ, ಮುನಿಗರೆ ಮಹಾಮಾರಿ ಎಂಬುದು ನಿನಗೆ ಗೊತ್ತಿಲ್ಲವೇ? 33 ಕೋಟಿ ರಾಕ್ಷಸರನ್ನು ಕ್ಷಣದಲ್ಲೇ ಸಂಹರಿಸಿ ಜಗಜ್ಜನನಿ ಜಗನ್ಮಾತೆ ಎನಿಸಿಕೊಂಡವಳು ಹೆಣ್ಣು. ನೋಡು, ಶುಂಭ ನಿಶುಂಭರಂತೆ ನೀನು ನನ್ನ ಬೈ ಮುಟ್ಟಿ ದಂತಾಕ್ಷರಗಳನ್ನು ಮೂಡಿಸಲು ಬಂದದ್ದೇ ನಿಜವಾದರೆ ನಾನು ಮೂಡಿಸುವೆ ನನ್ನ ಚಪ್ಪಲಿಂದ 3 ಅಕ್ಷರಗಳನ್ನು. ಕನ್ನಡ ನೋಡಿದ ಹಿರಗರಿತಿಯೇ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನಿಗೆ ಹೆಂಡತಿಯಾದಳು. ಅವರ್ಯಾವ ಮಹಾಗರಿತಿ ಗಂಡನನ್ನು ಉಂಟು ಮಲಗಿಸಿ ಹೆಂಡನ ಜೊತೆಗೆ ಸರಸ ಮಾಡಿ ಗಂಡನ ಜೊತೆಗೆ ಗರುತಿ ಎಂದು ಹೇಳುವ ಯಾವ ಮಹಾಗರಿತಿ? ಬಂಡನ ಮೋದಿ ಹೇಳಿ ಗಂಡನನ್ನು ಗುಂಡಿಕ್ಕಿ ಕಳಿಸಿ ನಿನ್ನ ವೈದ್ಯನ ಜೊತೆ ಸರಸ ಮಾಡಲು ಈ ಕಾಡಡಿಯಲ್ಲಿ ಬಂದಿರುವೆಯಲ್ಲ, ನೀನ್ಯಾವ ಮಹಾಗರತಿ? ಎಲ್ಲೋ ಪಾಪಿ, ದೇವರಂತಿರುವ ನನ್ನ ಮೈತ್ರಿಗಳಿಗೆ ಬಾಯಿಗೆ ಬಂದದ್ದನ್ನು ಮಾತನಾಡಬೇಕಾದ್ರೆ ಅದು ನೀನೆಷ್ಟು ಜನರ ರಕ್ತಕ್ಕೆ ಜನಿಸಿ ಬಂದಿವೆ ಸೂಳೆ ಮಗಳೇ. ಮುಗಿದು ನಿನ್ನ ಸೀಲದ ಗತಿ. ಯಾಕಮ್ಮ ಇಂಥ ದಟ್ಟವಾದ ಕಾರಣದಲ್ಲಿ ಒಂದೊಂದು ನನ್ನನ್ನು ಕೂಗಿದೆಯಲ್ಲ, ಏನು ವಿಷಯ? ಮೈದುನ,
ಅದೇನಂತ ಹೇಳಲಪ್ಪ ನನ್ನ ಕಣ್ಣಿನ ಕಥೆ ಎಂದು. ಯಾಕಮ್ಮ ನಾನು ನಿನ್ನ ಜೊತೆ ಮಾತನಾಡಿದರೂ ಮತ್ತೆ ನಿನ್ನ ಕಣ್ಣಲ್ಲಿ ನೀರೇ. ಹೇಳಮ್ಮ, ಯಾವನಾದರೂ ಬೈದನೆ, ಯಾವನಾದರೂ ಹೊಡೆದನೆ, ಇಲ್ಲ ಯಾವನಾದರೂ ಕುವೈಕಿ ನನ್ನ ಮಗನಿನ ಮೇಲೆ ಕೈ ಮಾಡಿದನೆ, ಹೇಳಮ್ಮ ಆ ಚಾಂಡಾಲರ ಎದೆಗೂಟಿಗೆ ನುಗ್ಗಿರಿ ಹೊರಬಿರೋ ಅವಲೋಕಿಸಿ ರಕ್ತವನ್ನು ಕುಡಿದು ಬರುತ್ತೇನೆ. ಹೇಳಲಪ್ಪ, 1000ಕ್ಕೆ 20,000 ಸಾವಿರವಿದೆ ಅಂತ ಹೇಳಿ ಅನ್ಯಾಯವಾಗಿ ಆ ಗೌಡ ಮನೆಗೆ ಬಂದು ನಮ್ಮ ಹೊಲ ಬಿಟ್ಟು ಬರೆಸಿಕೊಂಡಿದ್ದಲ್ಲದೆ ನೀವು ಮನೆ ಬಿಟ್ಟು ಹೋಗಬೇಕು, ಹೊಲ ನಮ್ಮದಾಗಬೇಕು ಅಂತ ಎತ್ತುಗಳ ಸಮೇತವಾಗಿ ನಿಮ್ಮ ಅಣ್ಣನನ್ನು ಎಳೆದುಕೊಂಡು ಹೋದ್ರಪ್ಪ. ಸಾಲದ ನೆಪ ಮಾಡಿ ನಾನು ಹೊಲ ಬರೆಸಿಕೊಂಡು ನಾನು ನೆತ್ತಿನ ಜೊತೆ ನನ್ನನ್ನು ಹೊತ್ತು ಇದ್ದೇನೆ ಆ ಚಾಂಡಾಲಗೌಡ. ಏ ಮಗನೇ ಗೌಡ, ಹೊನದ ಬೋಳಕ್ಕಿಂತ ಮೆರೆಯುತ್ತಿರುವ ನಿನ್ನ ಹೊಟ್ಟೆ ಬೀಳಿಸಲು ಈಗಲೇ ಬರುವ ಈ ಗಂಡು ಪರಶುರಾಮನ ಗಂಡು ಒಡ್ಡಲಿ ಒಂದಿಗೆ